ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿ ಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ ಸಾಲ್ವ್ ಮಾಡ್ತಾ ಇರೋದು 4 ಇಯರ್ಸ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಮಾಡ್ತಾ ಇದೀವಿ. ಅದರಲ್ಲಿ ಥರ್ಡ್ ಪ್ರಾಬ್ಲಮ್ ನೋಡ್ತಾ ಇದೀರಾ. ತುಂಬಾನೇ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಫೈಂಡ್ ದ 4 ಇಯರ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಂಡ್ ಹೆನ್ಸ್ ಡಿಡ್ಯೂಸ್ ದಟ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಇಸ್ ಎ ಸೆಲ್ಫ್ ರೆಸಿಪ್ರೋಕಲ್ ಇನ್ ರೆಸ್ಪೆಕ್ಟ್ ಆಫ್ 4 ಇಯರ್ ಟ್ರಾನ್ಸ್ಫಾರ್ಮ್. ಸೊ ನೋಡಕ್ಕೆ ತುಂಬಾ ಚಿಕ್ಕದಾಗಿ ಇದೆ. ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಇರುತ್ತೆ, ಬಟ್ ಬೇಸಿಕ್ ಸ್ಟೆಪ್ಸ್ ಏನೇ ಅಂತ ಡಿಫಿಕಲ್ಟ್ ಅಲ್ಲ. ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೂ ಒಂದು ಕೀ ಪಾಯಿಂಟ್ ನೆನಪಿಟ್ಕೋಬೇಕಾಗುತ್ತೆ. ಅದೇ ರೀತಿ ಇದ್ರಲ್ಲೂ ಕೂಡ ಒಂದು ಕೀ ಪಾಯಿಂಟ್ ಹೇಳ್ತೀನಿ ಯಾವ್ದು ನೆನಪಿಟ್ಕೋಬೇಕು ಅಂತ ಹೇಳಿ. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ನೋಡಕ್ಕೆ ಚಿಕ್ಕದಾಗಿದೆ, ನೋಡೋಣ ಯಾವ ತರ ಆಗುತ್ತೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಕೊಟ್ಟಿರುವಂತ ಪ್ರಾಬ್ಲಮ್ ನಮ್ಗೇನು, ಸೊ ಟು ರೈಟ್ ದ ಸೊಲ್ಯೂಷನ್ ವಿ ನೀಡ್ ಟು ರೈಟ್ ಏನ್ ಕನ್ಸಿಡರ್ ಮಾಡಬೇಕು ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಕೊಟ್ಟಿರುವಂತ ಫಂಕ್ಷನ್ ಏನಪ್ಪಾ ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಗಿವನ್ ಬೈ ಇ ಟು ದಿ ಪವರ್ ಮೈನಸ್ ಎ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್. ಸೊ ಇದು ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್. ಫಸ್ಟ್ ಇದನ್ನ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಸೊ ಸಾಲ್ವ್ ಮಾಡಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವಿಲ್ಲಿ ನೀವು 10th ಅಲ್ಲಿ ಓದಿರ್ತೀರಾ, ಬಟ್ ಈಗ ಮರ್ತಿರ್ತೀರಾ. ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಅಂತ ಹೇಳಿ ಒನ್ ಆಫ್ ದಿ ಮೆಥಡ್ ಇತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡ್ಬೇಕಾದ್ರೆ. ಆ ತರ ನೀವು ಮಾಡುವಂಥದ್ದು ಇದು ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್. ಸೊ ಈಗ ನಾವು ಫಸ್ಟ್ 4 ಇಯರ್ ಸೀರೀಸ್ ಬರ್ಕೋಣ. 4 ಇಯರ್ ಸೀರೀಸ್ ಫಾರ್ಮುಲಾ ಏನೋ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಎಫ್ ಆಫ್ ಯು ಇಸ್ ಈಕ್ವಲ್ ಟು ಇಂಟಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. ಇಲ್ಲಿ ಯಾವ್ದು ಬರುತ್ತೆ ಅವಾಗ ಎಫ್ ಆಫ್ ಎಕ್ಸ್ ಬರುತ್ತೆ. ಎಲ್ಲಿಂದ ಎಲ್ಲಿಗೆ? ಮೈನಸ್ ಆಫ್ ಇ ಟು ದಿ ಪವರ್ ಐ ಇಂಟು ಯು ಇಂಟು ಎಕ್ಸ್ ಬರುತ್ತೆ, ಇಂಟು ಡಿ ಎಕ್ಸ್ ಬಂದೇ ಬರುತ್ತೆ. ಕರೆಕ್ಟಾ? ಸೊ ಇಲ್ಲಿ ಡಿ ಎಕ್ಸ್ ಬರುತ್ತೆ. ದಿಸ್ ಇಸ್ ವಾಟ್ ದ 4 ಇಯರ್ ಟ್ರಾನ್ಸ್ಫಾರ್ಮೇಶನ್. ಬಟ್ ಇಲ್ಲಿ ಕೊಟ್ಟಿರುವಂತಹ ಲಿಮಿಟ್ ಎ ಲೆಸ್ ದೆನ್ 0 ಅಂತ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಗ್ರೇಟರ್ ದೆನ್ 0 ನಾವು ಯೂಸ್ ಮಾಡ್ತಾರೆ, ಲೆಸ್ ದೆನ್ 0 ಗೆ ಯೂಸ್ ಮಾಡ್ತಾರಂತ. ಹಾಗಾದ್ರೆ ಏನ್ ಮಾಡೋಣ, ಎಫ್ ಆಫ್ ಎಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಫ್ ಆಫ್ ಯು ಇಸ್ ಈಕ್ವಲ್ ಟು ಎಲ್ಲಿಂದ ಎಲ್ಲಿಗೆ, ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಇ ಪವರ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಐ ಇಂಟು ಯು ಇಂಟು ಎಕ್ಸ್ ಅಂತ ಬರುತ್ತೆ, ಇಂಟು ಡಿ ಎಕ್ಸ್. ನೀವು ನೋಡಿದ್ರೆ ಸಿಂಪಲ್ ಆಗಿ ಎರಡು ಎಕ್ಸ್ಪ್ರೆಷನ್ ಈನೇ ಇರೋದ್ರಿಂದ ನಮ್ಗೆ ಗೊತ್ತಿದೆ. ಏನಪ್ಪಾ ಗೊತ್ತಿದೆ ಅಂತಂದ್ರೆ ಲಾ ಆಫ್ ಎಕ್ಸ್ಪರೆನ್ಸ್ ಅಂತ ಕರಿತೀರಿ. ಏನ್ ಹೇಳುತ್ತೆ ಲಾ ಆಫ್ ಎಕ್ಸ್ಪರೆನ್ಸ್ ಅಂದ್ರೆ, ವೆನ್ ದ ಬೇಸಸ್ ಆರ್ ಸೇಮ್ ಎ ಪವರ್ ಎಂ ಇಂಟು ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಎಂ ಪ್ಲಸ್ ಎನ್ ಅಂತ ಕರಿತೀರಿ. ಇದ್ರ ಪ್ರಕಾರ ಬೇಸಸ್ ಸೇಮ್ ಇದ್ದಾಗ ಇದನ್ನ ಆಡ್ ಮಾಡ್ಬೋದು. ಸೊ ಇದನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ ನಾವು, ಸೊ ಯು ಕ್ಯಾನ್ ರೈಟ್ ದಿಸ್ ಎಕ್ಸ್ಪ್ರೆಷನ್ ಆಸ್, ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಯಾವ ತರ ನಾವು ಬರೀಬಹುದಪ್ಪ ಅಂತಂದ್ರೆ, we can write this expression as minus infinity to plus infinity e to the power minus a square x square plus I into u into x ಅಂತ ಬರ್ಕೋತೀವಿ. ಸೊ ಇಂಟು ಡಿ ಎಕ್ಸ್ ಕಾಮನ್ ಆಗಿದೆ. ಸೊ ಇಲ್ಲೇ ಇರುವಂತ ಆಕ್ಚುಯಲ್ ಪಿಕ್ಚರ್ ಏನ್ ಪವರ್ ಇದೆಯಲ್ಲ, ಈ ಪವರ್ ನ ಸಿಂಪ್ಲಿಫೈ ಮಾಡ್ಬೇಕು. ಹೆಂಗ್ ಸಿಂಪ್ಲಿಫೈ ಮಾಡ್ತೀರಾ, ಮೈನಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ಇಂಟು ಯು ಇಂಟು ಎಕ್ಸ್. ಈ ಟರ್ಮ್ ನಾವ್ ಹೆಂಗನ ಮಾಡಿ ಸ್ಕ್ವೇರ್ ಟರ್ಮ್ ತರ ಮಾಡ್ಬೇಕು. ಯಾವ ತರ ಸ್ಕ್ವೇರ್ ಟರ್ಮ್ ತರ ಮಾಡೋದು, ನಾವು ಅಬ್ಸರ್ವ್ ಇಯರ್. ಫಸ್ಟ್ ಆಫ್ ಅಲ್ಲಿ ಎ ಸ್ಕ್ವೇರ್ ಕಾಮನ್ ತೆಗೊಂಡ್ರೆ ಇಲ್ಲಿ ಎ ಸ್ಕ್ವೇರ್ ಇದೆ, ಇಲ್ಲಿ ಎ ಸ್ಕ್ವೇರ್ ಇಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಯಾವಾಗ ಎ ಸ್ಕ್ವೇರ್ ಇರೋದಿಲ್ವೋ ಎ ಸ್ಕ್ವೇರ್ ಟು ಎಕ್ಸ್ ಸ್ಕ್ವೇರ್, ಇಲ್ಲಿ ಎ ಸ್ಕ್ವೇರ್ ಬೇಕು ಅಂದ್ರೆ ಒಂದು ಎ ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡಿ ಇಂಟು ಐ ಇಂಟು ಯು ಇಂಟು ಎಕ್ಸ್. ನೋಡಿ ನಾನೇನ್ ಮಾಡ್ತಲ್ಲ, ಈ ಮೂರ್ ಟರ್ಮ್ ಇದೆ, ಇದಕ್ಕೆ ಎ ಸ್ಕ್ವೇರ್ ಒಂದು ಮಲ್ಟಿಪ್ಲೈ ಮಾಡಿದೆ, ಎ ಸ್ಕ್ವೇರ್ ಒಂದು ಡಿವೈಡ್ ಮಾಡ್ತೀನಿ. ಯಾಕೆ? ಕಾಮನ್ ತೆಗೆಯೋಕ್ಕೋಸ್ಕರ. ಸೊ ಈಗ ನಾನೇನೋ ಕಾಮನ್ ತೆಗೆದ್ರೆ ಮೈನಸ್ ಎ ಸ್ಕ್ವೇರ್ ಕಾಮನ್ ತೆಗಿತೀನಿ ಅಂತ ಇಟ್ಕೊಳ್ಳಿ. ಏನ್ ಉಳಿಯುತ್ತೆ ನೋಡಿ, ಇಲ್ಲೇನು ಉಳಿಯುತ್ತೆ, ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ. ಎಕ್ಸ್ ಸ್ಕ್ವೇರ್ ಬರ್ತೀನಿ. ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಇಲ್ಲಿ ಇವಾಗ ಏನಾಯ್ತು, ಡಿನಾಮಿನೇಟರ್ ಏನಿದೆ, ಒಂದು ಎ ಸ್ಕ್ವೇರ್ ಕಾಮನ್ ಹೊರಟೋಗುತ್ತೆ. ಉಳಿಯೋದೇನು ನನಗೆ ಅವಾಗ ಐ ಇಂಟು ಯು ಇಂಟು ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್. ಈ ಎಕ್ಸ್ಪ್ರೆಷನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು. ಯಾವಾಗ ಆಕ್ಚುಲಿ ನಾನು ಇದು ಮಲ್ಟಿಪ್ಲೈ ಡಿವೈಡ್ ಮಾಡಿದ್ರೇನೆ ಬರಿಬೋದಾಗಿತ್ತು. ಯಾಕೆ ಬರದಿಲ್ಲಪ್ಪ ಅಂದ್ರೆ ನಿಮ್ಗೆ ಕೆಲವು ಟೈಮ್ ಅರ್ಥ ಆಗಲ್ಲ ಹೆಂಗ್ ಕಾಮನ್ ತೆಗಿತೀರಾ ಅಂತ. ನೋಡಿ, ಒಂದು ಕಾಮನ್ ನೆನ್ಪಿಟ್ಕೊಳ್ಳಿ, ಎ ಸ್ಕ್ವೇರ್ ಯಾವ ಟರ್ಮ್ ಅಲ್ಲಿ ಇಲ್ವೋ ಅಂತ ಟರ್ಮ್ ಅಲ್ಲಿ ಏನಾರ ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ ಡಿನಾಮಿನೇಟರ್ ಒಂದು ಟರ್ಮ್ ಎಕ್ಸ್ಟ್ರಾ ಬರಿಬೇಕಾಗುತ್ತೆ. ಯಾಕೆ ಬರೀತದೆ? ಬಿಕಾಸ್ ಆಫ್ ದಿಸ್ ರೀಸನ್. ಮಲ್ಟಿಪ್ಲೈ ಡಿವೈಡ್ ಮಾಡ್ಕೊಂಡು ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ ಅವಾಗ ಇಲ್ಲಿ ಏನು ಉಳಿತು, ಮೈನಸ್ ಕೂಡ ತೆಗಿತಾ ಇದ್ದೀನಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಉಳಿತು, ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಯ್ತು. ಯಾಕೆ ನೋಡಿ, ಈ ಸ್ಟೆಪ್ ಇಂದ ಈ ಸ್ಟೆಪ್ ನ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ತಾ ಇದೆಯಾ, ಮೈನಸ್ ಇಂಟು ಪ್ಲಸ್ ಮೈನಸ್ ಬರ್ತಾ ಇದೆಯಾ, ಅದು ಬರ್ತಾ ಇದೆ ಅನ್ ದ ಸೆನ್ಸ್ ವಾಟ್, ನೀವು ಮಾಡಿರುವಂತದ್ದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಇದು ಸಿಂಪಲ್ ಲಾಜಿಕ್, ನೀವು ಮ್ಯಾಥ್ಸ್ ಅಲ್ಲಿ ಯೂಸ್ ಮಾಡ್ಬೇಕಾಗಿರುವಂತದ್ದು. ಹಾಗಾದ್ರೆ ಏನ್ ಮಾಡೋಣ, ನೆಕ್ಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ನಾವು ಮಾಡ್ಕೊಬೇಕಾಗಿರುವಂತದ್ದು ವೆರಿ ಸಿಂಪಲ್ ಎಕ್ಸ್ಪ್ರೆಷನ್. ಏನು ಆಕ್ಚುಲಿ ವಾಟ್ ಇಸ್ ದ ಫಾರ್ಮುಲಾ ಆಫ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನ್ ನೋಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮುಲಾ ಬಂದ್ಬಿಟ್ಟು ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು ಎ ಪ್ಲಸ್ ಎ ಸ್ಕ್ವೇರ್ ಅಂತ ಕರೀತಾರೆ. ಕರೆಕ್ಟಾ? ಯಾಕೆ ಸರ್ ಇದನ್ನ ಹೇಳ್ತಾ ಇದ್ದೀರಾ ಅಂತಂದ್ರೆ, ನನಗೆ ಈ ಒಳಗಡೆ ಟರ್ಮ್ ಇದೆಯಲ್ಲಪ್ಪ, ಈ ಟರ್ಮ್ ನ ಹೆಂಗನ ಮಾಡಿ ಈ ತರ ಹೋಲ್ ಸ್ಕ್ವೇರ್ ಟರ್ಮ್ ತರ ಮಾಡ್ಬೇಕು. ಹೆಂಗ್ ಹೋಲ್ ಸ್ಕ್ವೇರ್ ಟರ್ಮ್ ತರ ಮಾಡೋದು ನೋಡಿ, ಎಕ್ಸ್ ಸ್ಕ್ವೇರ್ ಟರ್ಮ್ ಏನೋ ಇದೆ,
ನನಗೆ ಇಲ್ಲಿ ಏನ್ ಬೇಕು, 2 × x × a ಬೇಕು, ಕರೆಕ್ಟಾ? ಪ್ಲಸ್ ಎ ಸ್ಕ್ವೇರ್ ಬಂದ್ರೆ ಮಾತ್ರ ನಾನೇನಂತ ಬರೀಬಹುದು, x - a² ಅಂತ ಬರೀಬಹುದು. ಹಾಗಾದ್ರೆ ಇದನ್ನ ಹೆಂಗ್ ರೆಡ್ಯೂಸ್ ಮಾಡೋದು ಈ ತರ? ವೆರಿ ಸಿಂಪಲ್ ಟೆಕ್ನಿಕ್. -a² ಆಚೆ ಬರ್ಕೋತೀನಿ. ನೋಡಿ, ಇಲ್ಲಿ x² ಇದೆ, x² ಹಂಗೆ ಬರ್ಕೋತೀನಿ. ಮೈನಸ್ ನೋಡಿ, ಈ ಟರ್ಮ್ ಅಲ್ಲಿ ಒಂದು x ಇದೆ, ಕರೆಕ್ಟಾ? ಈ x ಇದೆ ಅಂತಂದ್ರೆ ಇಲ್ಲಿ x ಇದೆ ಅಂತ ಅರ್ಥ. x ಬಿಟ್ಟು ಏನೇನಿದೆ, IUA/a² ಅಂತ ಇದೆ. ದಟ್ ಇಸ್ ವಾಟ್, ಯಾವ ಟರ್ಮು, ನನಗೆ ಎ ಟರ್ಮ್ ಇದ್ದಂಗೆ. ಬಟ್ ನನಗೆ ಇಲ್ಲಿ ಏನ್ ಬೇಕು, 2 ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಒಂದು 2 ನ ಮಲ್ಟಿಪ್ಲೈ, ಒಂದು 2 ನ ಡಿವೈಡ್ ಮಾಡ್ತೀನಿ. ಸೊ IU ಹಂಗೆ ಬರ್ಕೊಂಡೆ, /a² ಕೂಡ ಬರ್ಕೋತೀನಿ, ಇಂಟು x ಬರ್ಕೋತೀನಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದೀನಿ ನಿಮ್ಗೆ. ಯಾಕೆ 2 ಬೇಕು ಅಂದ್ರೆ, ನನಗೆ ಈ ಫಾರ್ಮುಲಾ ತರ ಬೇಕು ಅಂದ್ರೆ ನನಗೆ ಸಮ್ವೇರ್ ನನಗೆ 2 ಬೇಕು. ಸೊ ಕನ್ಫ್ಯೂಸ್ ಆಗದಿರಲಿ ಅಂತ ಇದಕ್ಕೊಂದು ರೆಡ್ ಕಲರ್ ಬಾಕ್ಸ್ ಹಾಕ್ತೀನಿ. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತ ಬರೀತಾ ಇರೋದು. ಸೊ ಇದು ಬೇಕಾಗಿಲ್ಲ ಆಕ್ಚುಲಿ, ಓಕೆನಾ? ಸೊ ಈಗ ಈ ತರ ಮಾಡ್ಕೊಳಕ್ಕೆ x ಆಲ್ರೆಡಿ ಇದೆ, 2 ಬೇಕು. ಈ ಟರ್ಮ್ ಅಲ್ಲಿ 2 ಇಲ್ಲ, 2 ಮಲ್ಟಿಪ್ಲೈ ಡಿವೈಡ್ ಮಾಡ್ತೀನಿ. ನನಗಿನ್ನ a² ಟರ್ಮ್ ಬೇಕು. ಈಗ ಇದರಲ್ಲಿ 2 ಆಯ್ತು, x ಆಯ್ತು, 2 ಆಯ್ತು, x ಆಯ್ತು. ಇನ್ನು ಉಳಿದಿರೋ ಟರ್ಮ್ ಎಲ್ಲ ಏನ್ ಇಂಡಿಕೇಟ್ ಮಾಡುತ್ತೆ, ದಿಸ್ ಈಸ್ ಆಕ್ಚುಲಿ ದ ಟರ್ಮ್ ಆಫ್ ನನಗೆ ಎ ಟರ್ಮ್. ಸಿ ದಿಸ್ ಈಸ್ ವಾಟ್ ಎ ಈಕ್ವಲೆಂಟ್ ಆಗಿ, ಅಂದ್ರೆ ಈ ಟರ್ಮ್ ನ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಮಾಡಿದ್ರೆ ನನಗೆ a - b² ತರಬಹುದು. ಸೊ ನನಗೆ 2 ಇದೆ, ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ, ಹೋಯ್ತು. ಇನ್ ಮಿಕ್ಕಿದ್ದೆಲ್ಲ ಏನಾಗುತ್ತೆ, ಎ ಆಗುತ್ತೆ. ಇನ್ ಮಿಕ್ಕಿದ್ದೆಲ್ಲ ಎ ಅಂದ್ರೆ, ನಾನು ಏನಾದ್ರೂ ನಮಗೆ ಈ ತರ x - a² ಬರೀಬೇಕು ಅಂದ್ರೆ ನನಗೆ a² ಟರ್ಮ್ ಇರಬೇಕು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? IU/2a². ಹಾಗಾದ್ರೆ ಏನ್ ಮಾಡೋಣ, ಇದರ ಸ್ಕ್ವೇರ್ ಟರ್ಮ್ ನ ಒಂದು ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡೋಣ. ನೋಡಿ, ನಿಮ್ಗೆ ಇಷ್ಟು ಸಿಂಪಲ್ ಟೆಕ್ನಿಕ್ ಐ ಥಿಂಕ್ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಕಾಲೇಜುಗಳಲ್ಲಿ. x² ಹಂಗೆ ಇದೆ, -2 ಇದೆ, x ಕೂಡ ಇದೆ, 2x × a ಟರ್ಮ್ ಯಾವ್ದಪ್ಪ ಅಂತಂದ್ರೆ IU/2a². ಇಲ್ಲಿ ಉಳಿದಿರುವಂತ ದಿಸ್ ಇಸ್ ವಾಟ್ ದ ವ್ಯಾಲ್ಯೂ ಆಫ್ ಎ. ಹಾಗಾದ್ರೆ ಈ ಟರ್ಮ್ ನ ಒಂದನ್ನ IU/2a² ನ ಒಂದು ಸ್ಕ್ವೇರ್ ಟರ್ಮ್ ನ ಅಡಿಷನ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ. ಅದೇ ಟರ್ಮ್ ನ ಒಂದು ಸಬ್ಟ್ರಾಕ್ಷನ್ ಕೂಡ ಮಾಡ್ತೀನಿ. IU/2a² ನ ಒಂದು ಸಬ್ಟ್ರಾಕ್ಷನ್ ಕೂಡ ಮಾಡ್ತಾ ಇದ್ದೀನಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಏನಕ್ಕೆ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದೆ ಅಂತ ಹೇಳ್ತೀನಿ. ಸಿ, ಈಗ ನಿಮ್ಗೆ ಇದು ಅರ್ಥ ಆಯ್ತಾ? ಇದು ಯಾವ ವ್ಯಾಲ್ಯೂ, ಎ ವ್ಯಾಲ್ಯೂ. ಸೊ ದಟ್ ಇಸ್ ನಥಿಂಗ್ ಬಟ್ ಬಿ ವ್ಯಾಲ್ಯೂ ಅಂತ ಇಟ್ಕೊಳ್ಳಿ. ಸೊ x² - 2 × x × a ಪ್ಲಸ್ a² ಬಂದ್ರೆ ಐ ಕ್ಯಾನ್ ರೈಟ್ ದಿಸ್ ಒನ್ ದ ಫಾರ್ಮ್ ಆಫ್ x - a². ಈಗ ನನಗೆ ಬಂದಿದೆ ನೋಡಿ, ಈ ರೆಡ್ ಲೈನ್ ಅಲ್ಲಿ ಬರಿತೀನಿ ನೋಡಿ. ಇಲ್ಲಿ ಏನೇನು ಅರ್ಥ ಮಾಡ್ಕೋತೀರಪ್ಪ ಅಂದ್ರೆ, x² - 2x × a ಪ್ಲಸ್ a² ಟರ್ಮ್ ಸಿಕ್ತು. ಅಂದ್ರೆ ಇಷ್ಟು ಟರ್ಮ್ ನ ಸೇರಿಸಿ ನಾನು ಏನಂತ ಬರೀಬಹುದಪ್ಪ ಅಂತಂದ್ರೆ, ಐ ಕ್ಯಾನ್ ರೈಟ್ ದಿಸ್ ಒನ್ ಆಸ್ x - IU/2a² ಅಂತ ಬರೀಬಹುದು. ಕರೆಕ್ಟಾ? ಆದರೆ ವಾಟ್ ಅಬೌಟ್ ದಿಸ್ ಒನ್, ಇದು ಎಕ್ಸ್ಟ್ರಾ ಟರ್ಮ್ ಬಂದಿದೆ, ಏನು ಮಾಡಕ್ಕಾಗಲ್ಲ. ಸೊ ಐ ವಿಲ್ ರಿಪ್ಲೇಸ್ ದಟ್. ಓಕೆ, ನಾವು ಅಬ್ಸರ್ವ್ ಹಿಯರ್, ಆಚೆ ಕಡೆ -a² ಹಂಗೆ ಇದೆ. ಈ ಮೂರು ಟರ್ಮ್ ನ ಸೇರಿಸಿ x - IU/2a² ಅಂತ ಬರೀತೀವಿ. ಇನ್ನ ಇಲ್ಲಿ ಉಳಿದಿರೋ ಟರ್ಮ್ ಇದೆಯಲ್ಲ, ಇದನ್ನ ಆಸ್ ಇಟ್ ಇಸ್ ಸ್ಕ್ವೇರ್ ಮಾಡ್ಬಿಡ್ತೀನಿ. ನೋಡಿ, I² ಬರೀತೀನಿ, U² ಹಂಗೆ ಬರ್ಕೋತೀನಿ, /2 ಇರೋದೇನಾಗುತ್ತೆ, 4 ಆಗುತ್ತೆ. a² ಇರೋದೇನಾಗುತ್ತೆ, a² ಆಗುತ್ತೆ. ಕರೆಕ್ಟಾ? ನೋಡಿ, ಇದು ಟರ್ಮ್. ಈಗ ಏನ್ ಮಾಡ್ತೀನಿ, ನಾವು ಒನ್ಸ್ ಅಗೇನ್ ಅಬ್ಸರ್ವ್ ಹಿಯರ್, ಇದೆಲ್ಲ ಸಿಂಪ್ಲಿಫೈ ಮಾಡ್ಕೋತೀನಿ. -a² ಹಂಗೆ ಇದೆ, ಆಚೆ ಕಡೆ ಹಂಗೆ ಇರಲಿ. ಇಲ್ಲಿರುವಂತ ಟರ್ಮ್ ನೋಡ್ತೀರಾ, x - IU/2a² that is as it is. I² ಅಂದ್ರೆ ಎಷ್ಟು, I² ಮೀನ್ಸ್ -1. ಈ ಮೈನಸ್ ಇಂಟು ಮೈನಸ್ ಏನಾಯ್ತು, ಅಲ್ಲಿಗೆ ಪ್ಲಸ್ ಆಗುತ್ತೆ. ಕರೆಕ್ಟಾ? ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ಪ್ಲಸ್ U²/4a² ಅಂತ ಬರೀಬೋದಾ? ಸೊ ದಿಸ್ ಈಸ್ ವಾಟ್ ಐ ಗಾಟ್ ದ ವ್ಯಾಲ್ಯೂ. ಇನ್ನ ಒಂದ್ ಸ್ಟೆಪ್ ಮುಂದಕ್ಕೆ ಹೋದ್ರೆ, ಇನ್ ಕೇಸ್ ಏನಾದ್ರೂ ನೀವು ಈ ಮೈನಸ್ ನ ಮಲ್ಟಿಪ್ಲೈ ಮಾಡಿದ್ದೆ ಆದ್ರೆ, -a² ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ದೆ ಆದ್ರೆ, -a² into this term will become -a² into x - IU/2a² ಹೋಲ್ ಸ್ಕ್ವೇರ್ ಹಂಗೆ ಇದೆ.
ಇದೇ ಮೈನಸ್ ಎ ಸ್ಕ್ವೇರ್ ಇದಕ್ಕೂ ಟರ್ಮ್ ಮಲ್ಟಿಪ್ಲೈ ಮಾಡ್ತೀನಿ, ಅವಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಎ ಸ್ಕ್ವೇರ್ ಬರುತ್ತೆ, ಪಕ್ಕದಲ್ಲಿ ಒಂದು ಯು ಸ್ಕ್ವೇರ್ ಇದೆ, ಡಿವೈಡೆಡ್ ಬೈ 4 ಇದೆ, ಇಲ್ಲೊಂದು ಟರ್ಮ್ ಏನಿದೆ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದೆ, ಕರೆಕ್ಟಾ? ಅವಾಗ ಇಲ್ಲೇನಾಗುತ್ತೆ, ಈ ಸ್ಕ್ವೇರ್ ಟರ್ಮು ಈ ಎ ಸ್ಕ್ವೇರ್ ಕ್ಯಾನ್ಸಲ್ ಮಾಡುತ್ತೆ. ಆಗ ನನ್ಗೆ ಉಳಿಯೋದೇನು ಸರ್ ಇಲ್ಲಿ? ನಾವು ಅಬ್ಸರ್ವ್ ಇಯರ್, ನನ್ಗೆ ಉಳಿಯುವಂಥದ್ದು ಮೈನಸ್ ಎ ಸ್ಕ್ವೇರ್ ಹಂಗೆ ಇದೆ, ಎಕ್ಸ್ ಮೈನಸ್ ಐ ಯು ಡಿವೈಡೆಡ್ ಬೈ 2a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಹಂಗೆ ಇದೆ, ಇಲ್ಲಿ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು ಎ ಸ್ಕ್ವೇರ್ ಉಳಿಯುತ್ತೆ. ದಿಸ್ ಇಸ್ ವಾಟ್ ಐ ಗಾಟ್ ದ ವ್ಯಾಲ್ಯೂ. ಇದೊಂದು ಸ್ಟೆಪ್ ಮುಗೀತು ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಒಂದು ದೊಡ್ಡ ಗಂಡಾಂತರ ಮುಗಿಸ್ಬಿಟ್ಟಂಗೆ. ಇದನ್ನ ಈಚ್ ಅಂಡ್ ಎವ್ರಿ ಟೈಮ್ ಕರೆಕ್ಟ್ ಅರ್ಥ ಮಾಡ್ಕೊಂಡ್ಬಿಟ್ಟು ಈ ಎಕ್ಸ್ಪ್ರೆಷನ್ ತಂದ್ಬಿಟ್ರೆ ಮುಗೀತು ಪ್ರಾಬ್ಲಮ್, ಇನ್ನೇನು ನೆಕ್ಸ್ಟ್ ಇಲ್ಲೇ ಇಲ್ಲ, ಜುಜುಬಿ. ಓಕೆನಾ? ಸೊ ಈಗ ಏನ್ ಮಾಡೋಣ, ಇಷ್ಟೊತ್ತು ಕಷ್ಟ ಬಿದ್ದಿದ್ದು ಏನಿದು, ದಿಸ್ ಇಸ್ ನಥಿಂಗ್ ಬಟ್ ವಿಚ್ ಟರ್ಮ್, ಈ ಪವರ್ ಇರೋ ಟರ್ಮ್, ಕರೆಕ್ಟಾ? ನೋಡಿ, ಮೈನಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ಇಂಟು ಯು ಎಕ್ಸ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ಇಂಟು ಯು ಎಕ್ಸ್, ಇದನ್ನೆಲ್ಲ ಸಿಂಪ್ಲಿಫೈ ಮಾಡ್ತಾ 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 ಎಲ್ಲಿಗೆ ಬಂದೆ, ಈ ಸ್ಟೆಪ್ ಬಂದಿದ್ದೀನಿ. ಆದರೆ ಸಬ್ಸ್ಟಿಟ್ಯೂಟ್ ಬ್ಯಾಕ್ ಇನ್ ದ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಆದ್ರೆ, ಸೊ ಅವಾಗ ಈ ಟರ್ಮ್ ಏನಾಗುತ್ತೆ ಅಂತ ನೋಡಿ. ಸೊ ದಿಸ್ ಟರ್ಮ್ ವಿಲ್ ಬಿಕಮ್ ಎಫ್ ಆಫ್ ಯು ಯೂಸ್ ಈಕ್ವಲ್ ಟು, ಎಲ್ಲಿಂದ ಎಲ್ಲಿಗೆ, ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಇ ಟು ದಿ ಪವರ್ ಮೈನಸ್ ಎ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಐ ಯು ಡಿವೈಡೆಡ್ ಬೈ 2a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 4a ಸ್ಕ್ವೇರ್ ವರ್ಗು ಬಂತು. ಇಂಟು ಏನಿರುತ್ತೆ ಇದರಲ್ಲಿ, ಡಿ ಎಕ್ಸ್ ಇರುತ್ತೆ, ಕರೆಕ್ಟಾ? ಕರೆಕ್ಟ್, ಅರ್ಥ ಆಯ್ತಾ? ಸೊ ದಿಸ್ ಇಸ್ ವಾಟ್ ಐ ಗಾಟ್ ದ ಟರ್ಮ್. ನೋಡಿ, ಏನ್ ಈ 4 ಇಯರ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದಿನಲ್ಲ, ಈ ಟರ್ಮ್ ನಾನು ಬರ್ದಿರುವಂತದ್ದು. ನೋಡಿ, ಈ ಟರ್ಮ್ ನ ಇಲ್ಲಿ ನಾನೀಗ ವಾಟ್ ಐ ಕ್ಯಾನ್ ಡೂ, ವಾಪಸ್ ಬರ್ತೀನಿ. ಏನ್ ಸರ್ ವಾಪಸ್ ಬರೋದು ಅಂದ್ರೆ, ಎ ಟು ದಿ ಪವರ್ ಎಂ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಂ ಇಂಟು ಎ ಪವರ್ ಎನ್. ಹಾಗಾದ್ರೆ ಎ ಟು ದಿ ಪವರ್ ಎಂ ಪ್ಲಸ್ ಎನ್ ಅಂದ್ರೆ ಎ ಪವರ್ ಎಂ ಇಂಟು ಎ ಪವರ್ ಎನ್ ಅಂತ ಬರ್ಕೊಬಹುದು. ಉಲ್ಟಾ ಬರ್ಕೊಂಡಿದ್ದೆ ಆದ್ರೆ ಇದು ಸ್ಪ್ಲಿಟ್ ಮಾಡಿದಾಗ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಇ ಟು ದಿ ಪವರ್ ಮೈನಸ್ ಎ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಐ ಇಂಟು ಯು ಡಿವೈಡೆಡ್ ಬೈ 2a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 4a ಸ್ಕ್ವೇರ್ ಬಂತು, ಕರೆಕ್ಟಾ? ಸೊ ಇದನ್ನ ಏನ್ ಮಾಡ್ತೀನಿ, ಐ ವಿಲ್ ಚೇಂಜ್ ದಿಸ್ ಒನ್. ಸೊ ಈ ಫಾರ್ಮುಲಾ ಪ್ರಕಾರ ಇದೇನಂತ ಬರೀಬಹುದಪ್ಪ ಅಂತಂದ್ರೆ, ಐ ಕ್ಯಾನ್ ರೈಟ್ ದಿಸ್ ಬ್ಯಾಕ್ ಆಸ್ ಇ ಟು ದಿ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 4a ಸ್ಕ್ವೇರ್ ಒಂದ್ ಟರ್ಮ್ ಆಗೋಗುತ್ತೆ, ಇಂಟು ಏನಿದೆ ಡಿ ಎಕ್ಸ್. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇರೋದು, ಎಕ್ಸ್ ಇರೋದಲ್ಲಿ ಇದರಲ್ಲಿ ಮಾತ್ರ ಇದೆ. ಹಾಗಾದ್ರೆ ಇದನ್ನೇನಿದು, ದಿಸ್ ವಿಲ್ ಬಿಕಮ್ ಕಾನ್ಸ್ಟೆಂಟ್. ಇದನ್ನೇನ್ ಮಾಡ್ಬೋದು, ನಾನು ಆಚೆ ತೆಗಿಬಹುದು, ಕರೆಕ್ಟಾ? ಆಚೆ ತಗೊಂಡ್ರೆ ಇ ಟು ದಿ ಪವರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 4a ಸ್ಕ್ವೇರ್ ಆಚೆ ಬರುತ್ತೆ. ಈಗ ಇಂಟಗ್ರೇಷನ್ ಒಳಗಡೆ ಇರೋದೇನು, ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಇ ಟು ದಿ ಪವರ್ ಮೈನಸ್ ಎ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಐ ಯು ಡಿವೈಡೆಡ್ ಬೈ 2a ಸ್ಕ್ವೇರ್ ಹೋಲ್ ಟು ದಿ ಸ್ಕ್ವೇರ್ ಇಂಟು ವಾಟ್ ಡಿ ಎಕ್ಸ್. ಸೊ ಈ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಿ, ವಿ ವಿಲ್ ಟೇಕ್ ಒನ್ ಸಬ್ಸ್ಟಿಟ್ಯೂಷನ್. ಏನಪ್ಪಾ ಅಂದ್ರೆ, ಈ ಮೈನಸ್ ಇದೆಲ್ಲ ಎ ಇಂಟು ಎಕ್ಸ್ ಮೈನಸ್ ಐ ಇಂಟು ಯು ಡಿವೈಡೆಡ್ ಬೈ 2a ಸ್ಕ್ವೇರ್. ನೋಡಿ, ಎ ಒಂದೇ ತಗೋತೀನಿ, ಎ ಇಂಟು ಎಕ್ಸ್ ಮೈನಸ್ ಐ ಯು ಬೈ 2a ಸ್ಕ್ವೇರ್. ನೋಡಿ, ಇದನ್ನ ಬೇಕಾದ್ರೆ ಎ ಇಂಟು ಎಕ್ಸ್ ಮೈನಸ್ ಐ ಯು ಬೈ 2 ಹೋಲ್ ಸ್ಕ್ವೇರ್ ಅಂತ ಬರೀಬೋದಾ, ಬರೀಬಹುದು. ಇದನ್ನ ಏನ್ ಮಾಡ್ತೀನಿ, ಐ ವಿಲ್ ಟೇಕ್ ಇಟ್ ಆಸ್ ಟಿ. ಟಿ ತಗೊಂಡಾಗ ಏನಾಯ್ತು, ಈ ಎ ಒಳಗಡೆ ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ, ಎ ಎಕ್ಸ್ ಬರುತ್ತಾ, ಎ ಎಕ್ಸ್. ಇದೇನಾಗುತ್ತೆ, ಎ ಇಂಟು ಐ ಇಂಟು ಯು ಡಿವೈಡೆಡ್ ಬೈ 2a ಸ್ಕ್ವೇರ್ ಅಂತ ಬರುತ್ತೆ, ಕರೆಕ್ಟಾ? ಇಸ್ ಈಕ್ವಲ್ ಟು ಏನಿದೆ, ಟಿ ಇದೆಯಾ. ಇದನ್ನ ಏನ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಿ, ಅವಾಗ ಏನಾಯ್ತು ನೋಡಿ, ಡಿಫ್ರೆನ್ಶಿಯೇಟ್ ಮಾಡಿದಾಗ ಎ ಇಂಟು ಡಿ ಎಕ್ಸ್ ಕಾನ್ಸ್ಟೆಂಟ್, ಇದೆಲ್ಲ ಕಾನ್ಸ್ಟೆಂಟ್. ಅದ್ರ ಡಿರೈವೇಟಿವ್ ಏನಾಯ್ತು, 0 ಆಯ್ತು. ಟಿ ಡಿರೈವೇಟಿವ್ ಏನಾಗುತ್ತೆ, ಡಿ ಟಿ ಆಗುತ್ತೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡಿ ಎಕ್ಸ್ ಹಾಗಾದ್ರೆ, ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ ಎ ಬಂತು, ಕರೆಕ್ಟಾ? ಸೊ ಇದನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಬ್ಯಾಕ್ ಮಾಡ್ತೀನಿ. ಈ ಎಕ್ಸ್ಪ್ರೆಷನ್ ತಗೊಂಡಿದ್ದೆ ಆದ್ರೆ ನನಗೆ ಎಫ್ ಆಫ್ ಯು ಇಸ್ ಈಕ್ವಲ್ ಟು ಏನಿದೆ, ಇ ಟು ದಿ ಪವರ್ ಆಚೆ ಇರುವಂತ ಟರ್ಮ್ ಏನು, ಮೈನಸ್ ಯು ಸ್ಕ್ವೇರ್ ಬೈ 4a ಸ್ಕ್ವೇರ್, ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 4a ಸ್ಕ್ವೇರ್ ಇದೆ. ಇಂಟಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಇಂಟಗ್ರೇಷನ್ ಏನು ಚೇಂಜಸ್ ಆಗಕ್ ಹೋಗಲ್ಲ. ಸೊ ಇದೇನಾಗುತ್ತೆ, ಇ ಪವರ್ ಮೈನಸ್ ಟಿ ಸ್ಕ್ವೇರ್, ಇಲ್ಲಿ ಡಿ ಎಕ್ಸ್ ಇರೋ ಕಡೆ ಡಿ ಟಿ ಬೈ ಎ ಬರುತ್ತೆ. ದಟ್ ಮೀನ್ಸ್ ಡಿ ಟಿ ಡಿವೈಡೆಡ್ ಬೈ ಎ ಬರುತ್ತೆ.
ಸೊ ಇಲ್ಲಿ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಏನ್ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ವಿ ನೋ ದಟ್ ದಿಸ್ ವ್ಯಾಲ್ಯೂನ ನಾನು ರಿಪ್ಲೇಸ್ ಮಾಡ್ತೀನಿ. ಏನಂತ ರಿಪ್ಲೇಸ್ ಮಾಡ್ತೀನಿ ನೋಡಿ, ಈ ಏನ್ ಆಚೆ ತಗೋತೀನಿ. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ಎಫ್ ಆಫ್ ಯು ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 4a ಸ್ಕ್ವೇರ್ ಹಂಗೆ ಇರಲಿ, ಡಿವೈಡೆಡ್ ಬೈ ಕಾನ್ಸ್ಟೆಂಟ್ ಎ ಹಂಗೆ ಇರಲಿ. ಬಟ್ ಉಳಿಯುವಂಥದ್ದೇನು, ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಇ ಪವರ್ ಮೈನಸ್ ಟಿ ಸ್ಕ್ವೇರ್ ಇಂಟು ಡಿ ಟಿ. ಬಟ್ ಈ ಪ್ರಾಬ್ಲಮ್ ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ್ದೆ ಆದ್ರೆ ದಿಸ್ ವ್ಯಾಲ್ಯೂ, ಸೊ ದಿಸ್ ಒನ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಫಾರ್ಮುಲಾ, ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಇ ಪವರ್ ಮೈನಸ್ ಟಿ ಸ್ಕ್ವೇರ್ ಇಂಟು ಡಿ ಟಿ ಬಂದು ವಿ ನೋ ದಟ್ ದಿಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ರೂಟ್ ಆಫ್ ಪೈ. ನೀವು ಮತ್ತೆ ಫರ್ದರ್ ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಳಕ್ ಹೋಗ್ಲೇಬೇಡಿ, ಸಾಕು ಇಲ್ಲಿವರೆಗೂ ಮಾಡಿರುವಂಥದ್ದು. ಸೊ ಈ ವ್ಯಾಲ್ಯೂನ ನೀವು ರಿಪ್ಲೇಸ್ ಮಾಡ್ಕೊಳ್ಳಿ. ರಿಪ್ಲೇಸ್ ಮಾಡಿದ್ದೆ ಆದ್ರೆ ನನಗೆ ಸೊಲ್ಯೂಷನ್ ಏನಂತ ಬರ್ತದೆ, ಎಫ್ ಆಫ್ ಯು ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 4a ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎ. ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ರೂಟ್ ಆಫ್ ಪೈ. ಸೊ ಇಲ್ಲಿ ನಾವೀಗ ಫರ್ದರ್ ಸಿಂಪ್ಲಿಫೈ, ನನಗೆ ಪ್ರೂವ್ ಮಾಡಕ್ಕೆ ಏನ್ ಕೊಟ್ಟಿರ್ತಾರೆ, ದೇ ಹಾವ್ ಗಿವನ್ ದಟ್ ಟು ಪ್ರೂವ್ ದಿಸ್ ಒನ್ ಆಸ್ hence deduce that e power minus x square by 2 is self-reciprocal in respect to Fourier transform. Fourier transform ಅಲ್ಲಿ ನೋಡಿದಾಗ ಇದು ಸೆಲ್ಫ್ ರೆಸಿಪ್ರೋಕಲ್ ಆಗಿರುತ್ತೆ. ಅಂದ್ರೆ ನನಗೆ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲಿ ಈ ವ್ಯಾಲ್ಯೂ ಬರುತ್ತೋ ರೈಟ್ ಸೈಡ್ ಅಲ್ಲಿ ಇದೇ ವ್ಯಾಲ್ಯೂ ಬರುತ್ತೆ ಅನ್ನೋ ತರ ಮೀನಿಂಗ್. ಓಕೆನಾ? ಹಾಗಾದ್ರೆ ನನಗೆ ಇದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಹಾಗಾದ್ರೆ ಏನ್ ಮಾಡಬೇಕು? ವೆರಿ ಸಿಂಪಲ್. ಸಿ, ಆಕ್ಚುಲಿ ಯು ಅಂದ್ರೆ ಏನು, ರಿಪ್ಲೇಸ್ ಮಾಡ್ಕೊಳ್ಳಿ. U is our ಕೊಟ್ಟಿರೋ ಪ್ರಾಬ್ಲಮ್, ಕರೆಕ್ಟಾ? ಸೊ f of x nothing but given problem. What is the given problem? e power minus a square x square ಬರ್ತೀವಿ. ಸೊ e power minus a square into x square, ಓಕೆನಾ, is equal to e power minus u square divided by 4a square. ನೋಡಿ ಇದೆಲ್ಲ ತಲೆ ಮೇಲಿರುವಂತ ವ್ಯಾಲ್ಯೂ, ಡಿವೈಡೆಡ್ ಬೈ a into ರೂಟ್ ಬೈ. ಸೊ ಇಲ್ಲಿ ಒಂದು ಸಬ್ಸ್ಟಿಟ್ಯೂಷನ್ ತಗೋತೀನಿ. ವಾಟ್ ಇಸ್ ದ ಸಬ್ಸ್ಟಿಟ್ಯೂಷನ್? ಪುಟ್ a square is equal to 1 by 2. ಸೊ ಇಲ್ಲಿ a square ಜಾಗದ 1 by 2 ತಗೊಂಡಿದ್ದೆ ಆದ್ರೆ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ e ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ. ಯಾಕಂದ್ರೆ a ಸ್ಕ್ವೇರ್ ವ್ಯಾಲ್ಯೂ 1 by 2 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಆಯ್ತು. ಹಾಗಾದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ a ಇಯರ್? a ಏನಾಗುತ್ತೆ? 1 ಡಿವೈಡೆಡ್ ಬೈ ರೂಟ್ 2 ಆಗುತ್ತೆ. ನೋಡಿ, a ಸ್ಕ್ವೇರ್ 1 by 2 ಆದ್ರೆ a ವ್ಯಾಲ್ಯೂ 1 by, ಯಾಕೆ ಸರ್ a ಬೇಕು? ನೋಡಿ, ಡಿನಾಮಿನೇಟರ್ 1 by ರೂಟ್ 2 ಬೇಕು ಅದಕ್ಕೆ. ಸೊ ರೂಟ್ 5 e ಪವರ್ ಮೈನಸ್ ಯು ಸ್ಕ್ವೇರ್. ನೋಡಿ ಇಲ್ಲಿ 4 ಇದೆ, a ಸ್ಕ್ವೇರ್ ವ್ಯಾಲ್ಯೂ ಎಷ್ಟು? 1 by 2. 1 by 2 ಹಾಕಿ 2 to 4 ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಏನ್ ಸಿಗುತ್ತೆ? ಯು ಸ್ಕ್ವೇರ್ ಬೈ 2 ಸಿಗುತ್ತೆ. ಡಿನಾಮಿನೇಟರ್ a ವ್ಯಾಲ್ಯೂ ಏನಾಗುತ್ತೆ? 1 by ರೂಟ್ 2 ಆಗುತ್ತೆ. ಸೊ ದಿಸ್ ಇಸ್ 1 ಡಿವೈಡೆಡ್ ಬೈ ರೂಟ್ 2. ಸೊ ಫೈನಲ್ ಆಗಿ ಇದು ಸಿಂಪ್ಲಿಫೈ ಮಾಡಿದಾಗ f ಇಂಟು ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಇಸ್ ಈಕ್ವಲ್ ಟು ರೂಟ್ 2 ಮೇಲೆ ಬಂದ್ರೆ ನೋಡಿ ರೂಟ್ ಪೈ ಇದೆ, 1 ಡಿವೈಡೆಡ್ ಬೈ ರೂಟ್ 2 ಅಂದ್ರೆ ಈ ರೂಟ್ 2 ಮೇಲೆ ಬರುತ್ತೆ, ಕರೆಕ್ಟಾ? ಅವಾಗ ಏನಾಯ್ತು? ವಿಚ್ ಇಂಪ್ಲೈಸ್ ದಟ್ ರೂಟ್ ಆಫ್ 2 ಇಂಟು ಪೈ ಆಗುತ್ತೆ. ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ರೂಟ್ ಆಫ್ 2 ಇಂಟು ಪೈ ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 2. ಸೊ ಇಫ್ ಯು ಅಬ್ಸರ್ವ್ ದಿಸ್ ಒನ್, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಯು ಇದೆ, ಅದಕ್ಕೆ ಇದನ್ನ ಏನಂತ ಕರಿತೀರಿ? ಸೇಮ್ ವ್ಯಾಲ್ಯೂ ಬರ್ತಾ ಇರೋದ್ರಿಂದ Fourier transfer of e power minus x square by 2 is e power minus u square by 2. Also, the function e power minus x square by 2 and minus u square by 2 are both are same. That's why it is called as. So, ಇಲ್ಲಿ ಬರೀಬಹುದು, since ಏನಂತ ಬರೀಬಹುದು? Fourier transform of e power minus x square by 2 is a constant. ಟೈಮ್ ದಟ್ ಈಸ್ ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 2. ಇದೆಲ್ಲ ಬೇಕಾದ್ರೆ ರಿಕ್ವೈರ್ಮೆಂಟ್ ಇಲ್ಲ, ನೀವು ಬೇಕಾದ್ರೆ ಕನ್ಕ್ಲೂಷನ್ ಬರ್ಕೊಡಿ. ಅಂಡ್ ದ ಫಂಕ್ಷನ್ಸ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಅಂಡ್ ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 2 ಆರ್ ಸೇಮ್. Therefore, hence e power minus x square by 2 is a self-reciprocal of the given function. It is self-reciprocal under the Fourier transformation. ಸೊ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಐ ಥಿಂಕ್ ಇಷ್ಟು ಈಸಿಯಾಗಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನಿಮ್ಗೆ ಇಲ್ಲಿ ಮೇನ್ ಆಗಿ ಪ್ರಾಬ್ಲಮ್ ಆಗುವಂತ ಎಕ್ಸ್ಪ್ರೆಷನ್ ನಾನು ಹೇಳ್ಬಿಡ್ತೀನಿ. ಕೊಟ್ಟಿರುವಂತ ಎಕ್ಸ್ಪ್ರೆಷನ್ ಐ ವಿಲ್ ಯೂಸ್ ಸಮ್ ರೆಡ್ ಕಲರ್. ನಾವು ರಿಪೀಟ್ ಮಾಡ್ತಾ ಇದ್ದೀನಿ. ಕೊಟ್ಟಿರುವಂತ ಫಂಕ್ಷನ್ ಫೋರಿಯರ್ ಸೀರೀಸ್ ಫಾರ್ಮುಲಾ ಬರ್ಕೊಂಡೆ. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ಕೊಂಡು ಹಾಕೊಂಡೆ. ಎ ಪವರ್ ಇಂಟು ಎ ಪವರ್ ಎಂ ಪ್ಲಸ್ ಎನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಇವ್ರ ನ್ಯೂಮರೇಟರ್ನ ಇದನ್ನ ಮತ್ತೆ ಇದನ್ನ ಆಡ್ ಮಾಡಬೇಕು. ಇದೆರಡು ಆಡ್ ಮಾಡಿ ಟರ್ಮ್ನ ಬರ್ಕೊಂಡೆ.
ಈಗ ಏನ್ ಮಾಡ್ತೀನಿ, ಈ ನ್ಯೂಮರೇಟರ್ ಇಲ್ಲಿ ಬರ್ಕೋತಾ ಇದೀನಿ, ಈಸ್ ಈಕ್ವಲ್ ಟು ಇದನ್ನ ಸ್ಪ್ಲಿಟ್ ಮಾಡ್ತೀನಿ. ನಂಗೆ ಹೆಂಗ್ ಸ್ಪ್ಲಿಟ್ ಆಗ್ಬೇಕು ಅಂದ್ರೆ ಸಂವಾಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಎರಡರಲ್ಲೂ ಮೈನಸ್ ಎ ಸ್ಕ್ವೇರ್ ಕಾಮನ್ ತೆಗಿಬೇಕು. ಬಟ್ ಈ ಟರ್ಮ್ ಅಲ್ಲಿ ಎ ಸ್ಕ್ವೇರ್ ಇಲ್ಲ, ಅವಾಗ ಏನ್ ಮಾಡ್ತೀನಿ, ಎ ಸ್ಕ್ವೇರ್ ನ ಮಲ್ಟಿಪ್ಲೈ ಡಿವೈಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಎ ಸ್ಕ್ವೇರ್ ಕಾಮನ್ ತೆಗಿಬಹುದು, ಡಿನಾಮಿನೇಟರ್ ಒಂದು ಟರ್ಮ್ ಎಕ್ಸ್ಟ್ರಾ ಬರುತ್ತೆ. ಇದು ಈ ತರ ಬರುತ್ತೆ. ಇದನ್ನ ಹೆಂಗಾರ ಮಾಡಿ ನನಗೆ ಹೋಲ್ ಸ್ಕ್ವೇರ್ ಟರ್ಮ್ ಈ ತರ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ತರ ತರಬೇಕು. ತರಬೇಕಾದ್ರೆ ಏನ್ ಮಾಡ್ಬೇಕು, ಎಕ್ಸ್ ಸ್ಕ್ವೇರ್ ಇದೆ, ನನಗೆ ಇಲ್ಲಿ 2 ಇಲ್ಲ, ಅದಕ್ಕೆ 2 ನ ಮಲ್ಟಿಪ್ಲೈ ಡಿವೈಡ್ ಮಾಡ್ತೀನಿ. ಎಕ್ಸ್ ಇದೆ, ಇನ್ನು ಉಳಿದಿರೋ ಟರ್ಮ್ ಏನು, ಐ ಯು ಬೈ ಎ ಸ್ಕ್ವೇರ್ ನ ಹಂಗೆ ಬರ್ಕೋತೀನಿ. ಈ 2 ನ ಗ್ರೂಪ್ ಮಾಡ್ತೀನಿ. ಯಾಕೆ, ನನಗೆ ಫಾರ್ಮುಲಾದಲ್ಲಿ 2 ಮಾತ್ರ ಬೇಕು ಹೊರತು ಡಿವೈಡೆಡ್ ಬೈ 2 ಬೇಡ. ಹಾಗಾದ್ರೆ 2 ಟರ್ಮ್ ಆಗೋಗಿ ಎಕ್ಸ್ ಟರ್ಮ್ ಆಗೋಗಿ ಉಳಿದಿರೋ ಟರ್ಮ್ ಎ ಏನಿರುತ್ತಲ್ಲ ಇಷ್ಟು ಎ ಟರ್ಮ್ ಅಂತ ಅನ್ಸ್ಕೊಡುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು ಈ ಟರ್ಮ್ ಬಂತು, ಪ್ಲಸ್ ಇದನ್ನ ಅಡಿಷನ್ ಮಾಡಬೇಕು, ಅದೇ ಟರ್ಮ್ ಸಬ್ಟ್ರಾಕ್ಷನ್ ಕೂಡ ಮಾಡಬೇಕು. ಮಾಡಾದ್ಮೇಲೆ ಏನಾಯ್ತು, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ಐ ಯು ಬೈ 2a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಈ ಟರ್ಮ್ ಹಿಂಗೆ ಉಳ್ಕೊಳುತ್ತೆ. ಓಕೆನಾ, ಐ ಸ್ಕ್ವೇರ್ ಯು ಸ್ಕ್ವೇರ್. ಇಲ್ಲಿ ಐ ಸ್ಕ್ವೇರ್ ಅಂದ್ರೆ ಎಷ್ಟು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಐ ಸ್ಕ್ವೇರ್ ಇಸ್ -1. ಅದಕ್ಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಯು ಸ್ಕ್ವೇರ್ ಬೈ 4a ಹೋಲ್ ಸ್ಕ್ವೇರ್. ಈ ಎ ಸ್ಕ್ವೇರ್ ಏನ್ ಮಾಡ್ತೀನಿ, ಅಗೇನ್ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಎ ಸ್ಕ್ವೇರ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ ಎ ಸ್ಕ್ವೇರ್ ಇದಕ್ಕೂ ಟರ್ಮ್ ಮಲ್ಟಿಪ್ಲೈ ಆಗುತ್ತೆ, ಇದೇ ಎ ಸ್ಕ್ವೇರ್ ಇದಕ್ಕೂ ಕೂಡ ಮಲ್ಟಿಪ್ಲೈ ಆಗುತ್ತೆ. ಸೊ ಇದಕ್ಕೆ ಮಲ್ಟಿಪ್ಲೈ ಆದಾಗ ಈ ಟರ್ಮ್ ಬರುತ್ತೆ, ಇದಕ್ಕೆ ಮಲ್ಟಿಪ್ಲೈ ಆದಾಗ ಇಲ್ಲೊಂದು ಎ ಸ್ಕ್ವೇರ್ ನ್ಯೂಮರೇಟರ್ ಬರುತ್ತೆ. ಈ ಒಂದು ನೋಡಿ, ಎ ಸ್ಕ್ವೇರ್ ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್, ಅದಕ್ಕೆ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಒಂದ್ ಟರ್ಮ್ ಕ್ಯಾನ್ಸಲ್ ಆದ್ರೆ ಒಂದು ಎ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ಇವಾಗ ಈ ಟರ್ಮ್ ನ ನಾನು ಕೊಟ್ಟಿರುವಂತ ಎಕ್ಸ್ಪ್ರೆಷನ್ ಸಬ್ಸ್ಟಿಟ್ಯೂಟ್ ಬ್ಯಾಕ್ ಮಾಡ್ತೀನಿ. ಇವಾಗ ಏನಾಗುತ್ತೆ, ನ್ಯೂಮರೇಟರ್ ಇರೋದ್ರಲ್ಲಿ ಸ್ಪ್ಲಿಟ್ ಮಾಡ್ಕೊಬಹುದು. ನೋಡಿ, ಇಲ್ಲಿ 2 ಟರ್ಮ್ ಇತ್ತು, ಈ 2 ಟರ್ಮ್ ನ ಇಂಟು ಸ್ಪ್ಲಿಟ್ ಮಾಡ್ಕೊಂಡೆ. ಇದ್ರಲ್ಲಿ ಇದೇನಾಯ್ತು, ಕಾನ್ಸ್ಟೆಂಟ್ ಟರ್ಮ್ ನ ಆಚೆ ತಗೊಂಡೆ, ಕಾನ್ಸ್ಟೆಂಟ್ ಟರ್ಮ್. ಈ ಟರ್ಮ್ ಏನ್ ಮಾಡಿದೆ, ಎಕ್ಸ್ ಎ ಇಂಟು ಎಕ್ಸ್ ಮೈನಸ್ ಐ ಯು ಬೈ 2a ಸ್ಕ್ವೇರ್ ನ ಟಿ ಅಂತ ತಗೊಂಡೆ. ಡಿಫ್ರೆನ್ಶಿಯೇಟ್ ಅಂದ್ರೆ ಸಬ್ಸ್ಟಿಟ್ಯೂಷನ್ ತಗೊಂಡೆ. ಸೊ ಎ ನ ಮಲ್ಟಿಪ್ಲೈ ಮಾಡ್ತೀನಿ, ಎ ಇಂಟು ಎಕ್ಸ್ ಒಂದ್ಸರಿ ಮಲ್ಟಿಪ್ಲೈ ಮಾಡಿದೆ, ಅದೇ ಎ ಗೆ ಇದು ಮಲ್ಟಿಪ್ಲೈ ಮಾಡಿ. ಅವಾಗ ಏನ್ ಬಂತು, ಡಿರೈವೇಟಿವ್ ಡಿಫ್ರೆನ್ಶಿಯೇಟ್ ಮಾಡಿದೆ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಡಿಫ್ರೆನ್ಶಿಯೇಟ್ ಮಾಡಬೇಕು, ನಿಮ್ಗೆಲ್ಲ ಗೊತ್ತಿರುತ್ತೆ. ಎ ಇಂಟು ಡಿ ಎಕ್ಸ್ ಮೈನಸ್ ಇದು 0 ಆಯ್ತು, ಇದು ಡಿ ಟಿ ಆಯ್ತು. ಡಿ ಎಕ್ಸ್ ಬೇಕು ನನಗೆ, ಡಿ ಟಿ ಬೈ ಎ ಆಗುತ್ತೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಬ್ಯಾಕ್ ಮಾಡಿದಾಗ, ಬಟ್ ಐ ನೋ ದ ವ್ಯಾಲ್ಯೂ ಆಫ್ ದಿಸ್ ಒನ್, ಅದಕ್ಕೆ ರೂಟ್ ಬೈ ಅಂತ ಹಾಕೋತೀನಿ. ಇಲ್ಲಿವರೆಗೂ ಇಲ್ಲಿ ಯು ಜಾಗದಲ್ಲಿ ಮತ್ತೆ ರೀಪ್ಲೇಸ್ ಮಾಡ್ತೀನಿ. ಓಕೆನಾ, ಸೊ ಫೈನಲ್ ಆಗಿ ನಮ್ಗೆ ಬರುತ್ತೆ, ಏನ್ ಬರುತ್ತಪ್ಪ ಅಂದ್ರೆ, ವಾಟ್ ಎವರ್ ದ ಲೆಫ್ಟ್ ಸೈಡ್ ವ್ಯಾಲ್ಯೂ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2, ಇಲ್ಲಿ ರೈಟ್ ಸೈಡ್ ಕೂಡ ಅದೇ ವ್ಯಾಲ್ಯೂ ಬರ್ತಾ ಇದೆ, ದಟ್ ಈಸ್ ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 2 ಸೇಮ್ ಬರ್ತಾ ಇದೆ, ಕಾನ್ಸ್ಟೆಂಟ್ ಟೈಮ್ಸ್ ಆಫ್ ದಿಸ್ ಒನ್. ಅದಕ್ಕೆ ಇದನ್ನ ಹೇಳ್ತೀನಿ ಸೆಲ್ಫ್ ರೆಸಿಪ್ರೋಕಲ್ ಅಂತ ಹೇಳ್ತೀನಿ. ಓಕೆನಾ, ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ಸತಿ ನೋಡಿ, ಎರಡ್ ಸತಿ ಬೇಕಾದ್ರೆ ನೋಡಿ, ನಿಮಗೆ ತುಂಬಾ ಈಸಿ ಇದೆ. ಓನ್ಲಿ ಥಿಂಗ್ ಏನಪ್ಪಾ ಅಂದ್ರೆ, ಬೇಸಿಕಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಟರ್ಮ್ ನಾವು ಮಾಡ್ಕೊಬೇಕು. ಅದು ಮಾಡ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಕಂಪ್ಲೀಟ್ ಸಾಲ್ವ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್ ವಿತ್ ಯುವರ್ ಪೇಷನ್ಸ್. ಎಕ್ಸಾಮ್ ಬಂದಾಗ ನೋಡ್ಲೇಬೇಕಾಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಓಕೆನಾ, ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತೆ ಫ್ರೆಂಡ್ಸ್ ಶೇರ್ ಮಾಡಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ಇಂಜಿನಿಯರಿಂಗ್ ಕೂಡ ಟೀಚ್ ಮಾಡ್ತೇನೆ ಅಂತ ಹೇಳಿ. ಸೊ ಎಲ್ಲ ನಿಮ್ ಕೈಲಿದೆ, ನೀವು ಯಾವ ರೀತಿ ಬೆಳೆಸ್ತೀರೋ ಆ ರೀತಿ ನಾವು ಬೆಳಿತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.